ಹಾಲು ಉತ್ಪಾದಕರು ಹಾಗೂ ಹಾಲು ಮಾರಾಟಗಾರರು ಮನ್ಮೂಲ್ಗೆ ಎರಡು ಕಣ್ಣುಗಳಿದ್ದಂತೆ ಎಂದು ಮನ್ಮೂಲ್ ನಿರ್ದೇಶಕ ಸಿ ಶಿವಕುಮಾರ್ ಹೇಳಿದರು. ಪಾಣುಪುರ ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಿಂದ ಆಯೋಜಿಸಿದ್ದ ನಂದಿನಿ ರೀಟೇಲ್ ಮಾರಾಟಗಾರರ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಂದಿನಿ ಹಾಲು ಮಾರಾಟಗಾರರಿಗೆ ಹೆಚ್ಚಿನ ಲಾಭಾಂಶ ನೀಡುವ ಜೊತೆಗೆ 10 ಹಲವಾರು ಸೌಲಭ್ಯಗಳನ್ನು ಕಲ್ಪಿಸುವುದಲ್ಲದೆ ಮುಂದಿನ ದಿನಗಳಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ಸಭೆ ಕರೆದು ಅವರ ಕುಂದುಕೊರತೆಗಳನ್ನು ಚರ್ಚಿಸಿ ಆಲಿಸಲಾಗುವುದು ಎಂದರು. ಪ್ರತಿನಿತ್ಯ ಮನ್ಮೂಲ್ಗೆ 13 ಲಕ್ಷ ಲೀಟರ್ ಹಾಲು ಸರಬರಾಜು ಆಗುತ್ತಿದೆ. ಇದರಲ್ಲಿ 7 ಲಕ್ಷ ಲೀಟರನ್ನು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮಾಡಲು ಬಳಸಲಾಗುತ್ತಿದೆ. ತಿರುಪತಿಗೆ 13 ಮೆಟ್ರಿಕ್ ಟನ್ ತುಪ್ಪ ಆಮದಾಗುತ್ತಿದೆ. ಅಲ್ಲದೆ ಹೊರ ರಾಜ್ಯಗಳಾದ ಉತ್ತರ ಪ್ರದೇಶ, ದೆಹಲಿ, ಜಾರ್ಖಂಡ್ಗೆ 50,000 ಲೀಟರ್ ಹಾಲು ಮಾರಾಟ ಮಾಡಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಕೆಎಂಎಫ್ ನಿರ್ದೇಶಕ ಎನ್ ಅಪ್ಪಾಜಿಗೌಡ ಮಾತನಾಡಿ, ಮನ್ಮೂಲ್ ವತಿಯಿಂದಲೇ ಐಸ್ ಕ್ರೀಮ್ ಪ್ಲಾಂಟ್ ಹಾಗೂ ನೀರಿನ ಪ್ಲಾಂಟ್ ಅನ್ನು ಮನ್ಮೂಲ್ ಆವರಣದಲ್ಲಿ ಸ್ಥಾಪಿಸಲು ಚರ್ಚೆ ನಡೆಸಲಾಗಿದ್ದು, ಅತಿ ಶೀಘ್ರದಲ್ಲೇ ಪ್ರಾರಂಭಿಸಲು ಚಿಂತನೆ ನಡೆಸಲಾಗುವುದು ಎಂದರು. ದೇಶದಲ್ಲಿ ಅಮೂಲ್ಗೆ ಸರಿಸಾಟಿಯಾಗಿ ನಂದಿನಿ ಬ್ರ್ಯಾಂಡ್ ಪೈಪೋಟಿ ನಡೆಸುತ್ತಿದೆ. ಅಮೂಲ್ ಬಿಟ್ಟರೆ ನಂದಿನಿ 2ನೇ ಸ್ಥಾನದಲ್ಲಿದ್ದು, ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಮೊದಲನೇ ಸ್ಥಾನಕ್ಕೆ ನಂದಿನಿ ಬ್ರ್ಯಾಂಡನ್ನು ಕೊಂಡಲು ಶ್ರಮಿಸಬೇಕಿದೆ ಎಂದರು. ಹಾಲು ಮಾರಾಟಗಾರರ ಪ್ರಶ್ನೆಗಳು, ಕಳವಳಗಳು ಹಾಗೂ ಸಮಸ್ಯೆಗಳ ಬಗ್ಗೆ ಆಡಳಿತ ಮಂಡಳಿ ಸಭೆಯಲ್ಲಿ ಹೊಸದಾಗಿ ಆಯ್ಕೆಯಾಗಿರುವ ಮನ್ಮೂಲ್ನ ಎಲ್ಲ ನಿರ್ದೇಶಕರು ಚರ್ಚಿಸಿದ್ದೇವೆ. ಮುಂದಿನ ದಿನಗಳು ಅವರಿಗೆ ಎಲ್ಲ ಸವಲತ್ತು ಒದಗಿಸುವ ನಿಟ್ಟಿನಲ್ಲಿ ಚಿಂತಿಸಲಾಗುವುದು ಎಂದರು. ಸಭೆಯಲ್ಲಿ ಹಾಲು ಮಾರಾಟಗಾರರು ಎದುರಿಸುತ್ತಿರುವ ಕೆಲವು ಸಮಸ್ಯೆಗಳನ್ನು ಸಭೆಯ ಮುಂದೆ ಬಿಚ್ಚಿಟ್ಟರು. ಕೆಲವು ಕ್ರೇಟ್ಗಳಲ್ಲಿ ಬರುವ ಪ್ಯಾಕೆಟ್ ಹಾಲು ಕೂಲಿಂಗ್ ಸರಿಯಾಗಿ ಆಗ್ತಾ ಇರುವುದಿಲ್ಲ. ಹಾಲು ಕೆನೆ ಕಟ್ಟುವುದರಿಂದ ಬೇಗ ಒಡೆದು ಹೋಗುತ್ತದೆ. ಜೊತೆಗೆ ಬೇಸಿಗೆಯಲ್ಲಿ ನೀರು, ಮೊಸರು, ಐಸ್ ಕ್ರೀಮ್ಗೆ ಬೇಡಿಕೆ ಹೆಚ್ಚಾಗಿರುತ್ತದೆ. ಸಾಕಷ್ಟು ಸರಬರಾಜು ಮಾಡುವಂತೆ ಕೇಳಿಕೊಂಡರೂ ಮಾರುಕಟ್ಟೆ ವಿಭಾಗದಲ್ಲಿ ಕೊಡುವುದಿಲ್ಲ ಎಂದು ಮಾರಾಟಗಾರರು ದೂರಿದರು. ಸಭೆಯಲ್ಲಿ ಮನ್ಮೂಲ್ ಉಪ ವ್ಯವಸ್ಥಾಪಕ ಆರ್ ಪ್ರಸಾದ್, ಮನ್ಮೂಲ್ ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕ ಶ್ರೀಕಾಂತ್, ಉಪವ್ಯವಸ್ಥಾಪಕಿ ಬಿಂದು, ಮಾರುಕಟ್ಟೆ ಅಧಿಕಾರಿ ಸೋಮಶೇಖರ್, ಸಾಗರ್, ರವಿ, ಮಧು, ಎಚ್.ಸಿ. ರಾಜು, ಪಾಣುಪುರ ತಾಲೂಕು ನೌಕರ ಸಂಘದ ಅಧ್ಯಕ್ಷ ಶಿವಪ್ಪ, ಶಶಿಕಲಾ, ಮಾರ್ಗ ವಿಸ್ತರಣಾಧಿಕಾರಿಗಳ ಮಧುಶೇಖರ್, ಪ್ರಜ್ವಲ್ ಗೌಡ, ನಾಗೇಂದ್ರ ಇತರರಿದ್ದರು. ಇದೇ ವೇಳೆ ಕೆಎಂಎಫ್ ನಿರ್ದೇಶಕ ಎನ್ ಅಪ್ಪಾಜಿಗೌಡ ಅವರನ್ನು ಅಭಿನಂದಿಸಲಾಯಿತು. ಮಾರಾಟಗಾರರಿಗೆ ಡೈರಿ, ಕ್ಯಾಲೆಂಡರ್ ಹಾಗೂ ಬ್ಯಾಗ್ಗಳನ್ನು ವಿತರಿಸಲಾಯಿತು. ನಮ್ಮ ಸ್ವದೇಶಿ ಕಂಪನಿಗಳು ಇಷ್ಟು ಕಂಪನಿ ಇದೆ, ಆ ಕಂಪನಿ ತಗೋಬೇಕು, ನಾಳೆ ಅದನ್ನ ನಮ್ಗೆ ಅನುಭವ ಆಯ್ತು, ಒಳ್ಳೆ ಕಂಪನಿ ತಗೊಂಡಿದ್ರೆ ನೀವು ಕೊಡಿ ಅಂತ ಕಂಪನಿಲೇ ನಾವು ಬೇಕಾದ ಕಡೆ ತಗೋತೀವಿ, ಸಬ್ಸಿಡಿ ನಮ್ಗೆ ಕೊಡಿ. ಈಗ ಯಾವ್ದೋ ನೀವು ಕಂಪನಿ ಕೊಡ್ತೀರಿ, ಆ ಕಂಪನಿಯವರು ನಮಗೆ ರಿಪೇರಿ ಮಾಡೋದಕ್ಕೆ ಆಗಲಿ ಮತ್ತೊಂದಕ್ಕೆ ಆಗಲಿ ಅವ್ರ ಜವಾಬ್ದಾರಿ ತಗೊಳ್ತಿಲ್ಲ. ಅದರಿಂದ ಆ ಒಂದು ವ್ಯವಸ್ಥೆ ಮಾಡಬೇಕು. ಮತ್ತೆ ಈಗ ಏನೀಗ ಆಗಲೇ ಮೊದಲು ಕಷ್ಟ ಇತ್ತು, 12 ಗಂಟೆ 1 ಗಂಟೆ ರಾತ್ರಿಗೆಲ್ಲ ಆಗ್ಬರೋದಿತ್ತು. ಈಗ ಟೌನಲ್ಲಿ ಇರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲೂ ಸಹ ಗ್ರಾಮಾಂತರದಲ್ಲೂ ಆ ವ್ಯವಸ್ಥೆ ಸ್ವಲ್ಪ ಲೇಟ್ ಆಗಬೇಕು, ಅದು ಸಮಸ್ಯೆ ಇದೆ. ಆ ಒಂದು ಏಜೆಂಟ್ಗಳ ಸಮಸ್ಯೆ ಹೇಳ್ತೀನಿ. ಮುಖ್ಯವಾಗಿ ಈ ಒಂದು ಬಿಸ್ನೆಸ್ ಏನಾದ್ರು ಮಾಡಿ ಇದನ್ನ ಮೌಖಿಕ ನಾವು ನೋಡಿದಾಗ ನಂದಿನಿ ಏಜೆಂಟ್ ಆಗ್ಬೇಕು ಅಂತ ಎಂತೆಂತ ಅನಿಸ್ತದೆ. ನಾನು ಒಬ್ಬ ನಂದಿನಿ ಏಜೆಂಟ್ ಆಗ್ಬೇಕು, ಯಾಕಂದ್ರೆ ಗೌರವ ವ್ಯಾಪಾರ ಒಳ್ಳೆ ಹಾಲು, ಬೇರೆ ಆತರ ವಸ್ತುನೇ ಇರ್ತದೆ, ಆತರ ಪಕ್ಕ ನಮ್ದೇ ಸಿಸ್ಟಮ್ ಅಲ್ಲಿ ಹಸು ಹಾಲು ನಾವು ಉಪಯೋಗಿಸೋದು ಗೌರವ ವ್ಯಾಪಾರ. ಆದ್ರೆ ಒಂದು ನಂದಿನಿ ಪಾಲನೆ ನಡೆಸಬೇಕು ಅಂದ್ರೆ 3 ಜನ ಕೇಳಿದ್ರು. ನಂದಿನಿ ಪಾಲನೆ ಬೆಳಿಗ್ಗೆ 6 ಗಂಟೆ ಅಂದ್ರೆ 5 ಗಂಟೆಗೆ ರೆಡಿಯಾಗಿ ತಿರ್ಗಾ ರಾತ್ರಿ 10 ಗಂಟೆಗೆ ಇರಬೇಕು ಅಂದ್ರೆ ಒಂದೇ ಕಡೆ 16 ಗಂಟೆ ಕೆಲಸ ಮಾಡಬೇಕಾಗ್ತದೆ. ಒಂದು ಮನೆಯಲ್ಲಿ 3 ಜನ ಇರಬೇಕಾಗ್ತದೆ. ಯಾಕಂದ್ರೆ ವ್ಯಕ್ತಿಗಳು ಬಿಡಕ್ಕಾಗಲ್ಲ, ವ್ಯಕ್ತಿಗಳು ಬಿಟ್ರೆ ನಮಗೆ ದುಡ್ಡು ಕೆಲಸ ಮತ್ತೆ ನಮಗೆ ದುಡ್ಡು ಕಾಣಲ್ಲ. ಏನು ದಿನ ಕಟ್ಬೇಕು ಅದೆಲ್ಲ ಓಡಾಡ್ತಾರೆ. ಇದ್ರ ಮೇಲೆ ಎಲ್ಲ ನಾವು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ. ನಿಮಗೆ ಯಾವ ತರ ನಿಮ್ದು ಪ್ರಾಬ್ಲಮ್ ಇದೆ, ನಮ್ಮ ಪ್ರಾಬ್ಲಮ್ ಇದೆ, ಕೊನೆಗಳು ಈ 31 ರೂಪಾಯಿ 32 ರೂಪಾಯಿ ಬಿಸ್ಕೆಟ್ಗಳಿಗೆ ಮತ್ತೆ ಹಾಲುಗಳಿಗೆ ಎಲ್ಲ ಕೊನೆ ಇಲ್ಲ ಕ್ವಾಂಟಿಟಿ ಕಮ್ಮಿ ಮಾಡ್ಯಾರು, ಒಂದು ರೋಡ್ ಮಾಡಿ ಜನ ಎಲ್ಲ ದಿನ ಗೊತ್ತಿರೋರು, ಆಮೇಲೆ ಎಲ್ಲ ಪರಿಚಯ ಇರೋರು 1 ರೂಪಾಯಿಗೆ ವಾದ ಆಮೇಲೆ ಅದಾದ್ಮೇಲೆ ಕವರು ನೀವೇ ನಮ್ಮ ಮಂಡ್ಯ ಡೈರಿ ವತಿಯಿಂದ ಒಂದು ಲೆಟರ್ ಮಾಡಿಸಿ ಎಲ್ಲಾ ಕಡೆ ನೀವು ನಮ್ಗೆಲ್ಲ ನಿಮ್ಮ ಕಡೆಯಿಂದಲೇ ಕೊಡ್ತಾರೆ. ಕವರ್ ಕಡ್ಡಾಯವಾಗಿ ನಾವು ಕೊಡಕ್ಕಾಗಲಿಲ್ಲ. ನಮಗೆ ಎಷ್ಟು ಬೇಜಾರಾಗಿದ್ರೆ ಒಂದು ಕವರ್ ಕೊಟ್ಟರೆ ನಮ್ಮಿಂದನೇ ನಂದಿನಿ ಪಾಲನೆಯಿಂದನೇ ಕವರ್ಗಳು ಎಲ್ಲ ಕಡೆ ಜಾಸ್ತಿ ಅದು ಬೆಳೆಯೋದಿಲ್ಲ, ಹಾಕೋದಿಲ್ಲ. ಆ ಪ್ರಾಬ್ಲಮ್ ನಮ್ಮಿಂದ ಇಲ್ಲ. ಇನ್ನೊಂದು ಪ್ರಾಬ್ಲಮ್, ಆ ಕವರ್ ಕೊಟ್ಟರೆ ನಮ್ಗೆ ಸಮಾಧಾನ ಇಲ್ಲ, ಏನು ದುಡ್ಡು ಖರ್ಚಾಗುತ್ತೆ, ಅಷ್ಟು ಲಾಭ ಇಲ್ಲ. ಇಲ್ಲ ಒಂದು ಸಿಸ್ಟಮು ನಾವು ದಯವಿಟ್ಟು ಇನ್ನೊಂದು ಹೆಚ್ಚಿನ ಆದಾಯ ಮಾಡಿ ಶುಕ್ರವಾರ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿರ್ತಾರೆ. ಒಳ್ಳೆಯ ವ್ಯಕ್ತಿ ನಮ್ಮ ಸಹ ಸಭೆಯನ್ನು ತಗೊಂಡು ಮತ್ತೆ ನಮ್ಮ ಅದೃಷ್ಟ ಅಪ್ಪಾಜಿಗಳು ಇವತ್ತು ಮೀಟಿಂಗ್ ಬಂದು ಮತ್ತೆ ಅವರು ನಮ್ಮ ಕೇಂದ್ರಕ್ಕೆ ಡೈರೆಕ್ಟರ್ ಆಗೋದು. ನಿಮ್ಮೆಲ್ಲರೂ ಬರೋರಿಗೆ ಅವ್ರಿಗೆ ಚಪ್ಪಾಳೆ ಮುಖೇನ ಸ್ವಾಗತ ಮಾಡ್ತೀನಿ. ಅವರು ಈಗಾಗಲೇ MLC ಆಗಿದ್ದು
ಅವ್ರೇನೋ ಈಗಾಗಲೇ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಬಂದಿರೋರು, ವಿಧಾನ ಪರಿಷತ್ ಮಾತಾಡಿರೋರು, ದಯವಿಟ್ಟು ಗುರ್ತಾಕೊಂಡು ಏನಾದ್ರು ಮಾಡಿ ಏಜೆಂಟ್ಗಳು ಅವರು ಅಪ್ಗ್ರೇಡ್ ಆಗಬೇಕು ಅಂತಂದ್ರೆ ನಮಗೆ ಆದಾಯ ಜಾಸ್ತಿ ಆಗುವಂಥದ್ದು ಮಾಡಿ. ನಿಮ್ಮ ಆದಾಯ ಯಾವ್ದೋ ಕಮ್ಮಿ ಮಾಡ್ಬಿಟ್ಟು ನಮ್ಗೆ ಮಾಡ್ಬೇಡಿ, ಉತ್ಪಾದಕರಿಗೂ ಕೊಡಿ, ನಮಗೂ ಕೊಡಿ. ಏನಾದ್ರು ಮಾಡಿದ್ರೆ ಅಪ್ಗ್ರೇಡ್ ಮಾಡಿ. ಪಕ್ಕದಲ್ಲೇ ಮೈಸೂರು ಬೆಂಗಳೂರಲ್ಲೆಲ್ಲ ಯಾವ ತರ ಅಪ್ಗ್ರೇಡ್ ಮಾಡೋರು, ಏಜೆಂಟ್ಗಳಿಗೆ ಮಾಡಿದ್ರಿ. ಈಗಾಗಲೇ ಎಲ್ಲೇ ಇನ್ಶೂರೆನ್ಸ್ ಎಲ್ಲ ಮಾಡಿದ್ರಿ, ಅದ್ರ 50,000 ಸಾಕಾಯ್ತಲ್ಲ, ದಯವಿಟ್ಟು ಅದನ್ನು ಜಾಸ್ತಿ ಮಾಡಿ. ಮತ್ತೆ ಅದರಲ್ಲೂ ಈಗಾಗಲೇ ನಾನು ಕೊಟ್ಟಿದ್ದೆ 50,000 ಇನ್ಶೂರೆನ್ಸ್. ಅಲ್ಲೇನ್ ಹೇಳ್ತಾರೆ 3 ವರ್ಷದ್ದು ನೀವು ಇಟ್ಕೊಡಿ ಅಂತಂತಾರೆ. ನಾವು 3 ವರ್ಷದಲ್ಲಿ ಮಾಡಿಸಿಲ್ಲ, ಈಗ 2 ವರ್ಷದಲ್ಲಿ ಹೋದ್ಸರಿ ಬೋರೇಗೌಡರು ನೇತೃತ್ವ ಪ್ರಾರಂಭ ಮಾಡಿದ್ರಿ, ಒಳ್ಳೇದು. ಏಜೆಂಟ್ಗಳು ಮಾಡಿರ್ತಕ್ಕಂಥ ಒಳ್ಳೇದು. ಅದರಿಂದ ಅದನ್ನು ಅಪ್ಗ್ರೇಡ್ ಮಾಡಿ. ಇನ್ನು ಸುಮಾರು ವಿಷಯಗಳು ನಮ್ಮವರೆಲ್ಲ ಅವರೇ, ಎಲ್ಲದನ್ನೂ ನೀವು ಸ್ಪೋರ್ಟಿವ್ ತಗೊಂಡು ನೀವು ಮಾಡಿ. ಈ ತಾಲೂಕನ್ನ ನಂಬರ್ 1 ಮಾಡ್ತೀವಿ, ಏಜೆಂಟ್ಗಳು ಹುಡುಕಿ. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಒಂದು ಊರಲ್ಲಿ ಏಜೆಂಟ್ ಕಮ್ಮಿ ಆಯ್ತಾವೆ ಅಂದ್ರೆ ತಾವು ತಿಳ್ಕೋಬೇಕು. ಏಜೆಂಟ್ ಕಮ್ಮಿ ಆಯ್ತಾವೆ ಅಂದ್ರೆ ಲಾಭ ಇಲ್ಲ, ಅವನಾಗಲೇ ಕಮ್ಮಿ ಆಯ್ತಾವೆ ಅಂತ ಕೊಡುವಾಗ್ಲೇ ನಿಜವಾಗ್ಲೂ ಒಂದು ಊರಿಗೆ ಎಷ್ಟು ಬೇಕು ಅನ್ನೋದನ್ನ ನೀವೇ ಅನಲೈಸ್ ಮಾಡಿ ಅಂತವ್ರು ಕೊಡಿ. ಈಗ ಕೊಟ್ಟಿರ್ತೀವಿ, ಪಾಪ ಅದ್ರ ಅವ್ರಿಗೆ ಸಂಪಾದನೆ ಆಗೋದಿಲ್ಲ, ತಿರ್ಗಾ ಅವ್ರು ಈಗಾಗಲೇ ಅಗ್ರಿಮೆಂಟ್ ಮಾಡಿಸಿರ್ತಾರೆ, ಒಂದ್ 3-4 ತಿಂಗಳು ಆದ್ಮೇಲೆ ಅವರಾಗಲೇ ಕ್ಯಾನ್ಸಲ್ ಮಾಡಿಸ್ತಾರೆ. ನೀವೇ ನೋಡ್ಕೊಳ್ಳಿ ಪಟ್ಟಿ ಎಷ್ಟು ಬೆಳೆದೈತೆ, ಎಷ್ಟು ಡೌನ್ ಆಗೈತೆ ಅಂತ ನೋಡ್ತಾ ನಾವೆಲ್ಲ ಮಾಡಿ. ನಿಮ್ ಜೊತೆ ನಾವು ಸದಾ ನಮ್ಮ ಸಂಸ್ಥೆ ಇದು ಬೆಳೆಯೋದಕ್ಕೆ ನಾವು ನಿಮ್ ಜೊತೆ ಇರ್ತೀವಿ. ಕುಮಾರಣ್ಣ ಇದೊಂದೇ ಅಧಿಕೃತ ಮೀಟಿಂಗ್ ಅಂತಲ್ಲ ಕುಮಾರಣ್ಣ, ನೀವು ಅನಧಿಕೃತವಾಗಿ ನೀವು ಯಾವಾಗಲೇ ಅಲ್ಲಿ ಅಧಿಕಾರಿಗಳಿಲ್ಲರೂ ನೀವು ಕರೀರಿ, ನಮ್ಮ ಸಮಸ್ಯೆಗಳಲ್ಲಿ ಹೇಳ್ಕತ್ತೀವಿ. ಮತ್ತೆ ಇನ್ನೊಂದು ಸಹಕಾರ ಮಾಡಿ ಅಂತಂದ್ರೆ, ನಮ್ಮ ಸಂಸ್ಥೆಯಿಂದ ನಮ್ಮ ಹಾಲು ಮಾರಾಟಗಾರರ ಸಂಘನ ನೀವೇ ಪ್ರೋತ್ಸಾಹ ಮಾಡಿ. ಆ ಸಂಘಕ್ಕೆ ಏನಾರ ಮಾಡ್ಬೋದಾ, ನಿಮ್ಮಿಂದ ಏನೇನು ಸಹಕಾರ ಮಾಡ್ಬೋದಾ? ಯಾಕೆಂದ್ರೆ ಸಂಘಕ್ಕೆ ನಾವೆಲ್ಲ ಸಂಘನೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ಯಾವ ಮಟ್ಟದ ಥಿಂಕಿಂಗ್ ಅದೇ ಅಂದ್ರೆ, ಯಾಕೆಂದ್ರೆ ಯಾರಿಗೂ ಬಿಡುವಿಲ್ಲ, ಯಾರಿಗೂ ಆದಾಯ ಇಲ್ಲ, ಆ ತರದ ವ್ಯವಸ್ಥೆ ಐತೆ. ಕಡಿಮೆ ಆದಾಯ ಐತೆ, ಕಡಿಮೆ ಆದಾಯ ಗೌರವ ವ್ಯಾಪಾರ. ಅದರಿಂದ ಸಂಘ ಮಾಡೋದಕ್ಕೆ ನೀವೇ ಎಲ್ಲ ತಾಲೂಕಲ್ಲೂ ಸಹಕಾರ ಮಾಡಿ. ಆ ಸಂಘದ ಮುಖೇನ ನೀವೆಲ್ಲ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಮಾತಾಡಕ್ಕೆ ಅವಕಾಶ. ಚರ್ಚೆ ಪ್ರಾರಂಭವಾಗಿದೆ. ಏನ್ ತಾವೆಲ್ಲ ಮಾರಾಟಗಾರರಿದ್ದೀರಿ, ನೀವು ಯಾವ್ಯಾವ ಪ್ರಶ್ನೆಗಳನ್ನ ನಮ್ಮ ಅಧಿಕಾರಿಗಳ ಮುಂದೆ ನಮ್ಮ ಮುಂದೆ ಇಟ್ಟಿದ್ದೀರಿ, ಬಹುಶಃ ಅವೆಲ್ಲವೂ ಕೂಡ ಸತ್ಯ. ನಾವು ಹೊಸದಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸಭೆಯಲ್ಲಿ ನನ್ನೂ ಸೇರಿದಂಗೆ ಹೊಸದಾಗಿ ಮಲ್ಮಲ್ಗೆ ಆಯ್ಕೆಯಾದಂಥ ಎಲ್ಲ ನಿರ್ದೇಶಕರು ನೀವು ಎತ್ತಿರುವ ಎಲ್ಲ ಪ್ರಶ್ನೆಗಳನ್ನ, ಸಮಸ್ಯೆಗಳನ್ನ, ಕಳವಳವನ್ನ ನಾವು ಆಡಳಿತ ಮಂಡಳಿಯಲ್ಲಿ ನಾನೂ ಸೇರಿದಂಗೆ, ಶಿವಕುಮಾರಣ್ಣನೂ ಸೇರಿದಂಗೆ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಬಹುಶಃ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದು ಮೊದಲು ನಮ್ಮ ಭಾರತ ದೇಶದಲ್ಲಿ ಗುಜರಾತಿನ ಆನಂದ ನಗರದಲ್ಲಿ ಪ್ರಾರಂಭವಾದಂಥ ಒಂದು ಅಮೂಲ್, ಅದಕ್ಕೆ ಸರಿಸಾಟಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಮಹನೀಯರು, ನಂದಿನಿ ಬ್ರಾಂಡ್ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಅನೇಕ ಆಗಿನ ಕಾಲಕ್ಕೆ ಅಧ್ಯಕ್ಷರುಗಳು ಕಾರಣಕರ್ತರಾಗಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಕೋವಿಡ್ ನಂತರ ಅನೇಕ ಜನ ನಮ್ಮ ಬೆಂಗಳೂರು ನಿವಾಸಿಗಳು ಏನಿವತ್ತು ನಿರುದ್ಯೋಗಿಯ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ, ಅದರ ಪರಿಹಾರ ರೂಪದಲ್ಲಿ ಹಳ್ಳಿಗಾಡಿಗೆ ಬಂದು ಪರಿಸ್ಥಿತಿ ಕೋವಿಡ್ ನಂತರ ಒಂದು ಉದ್ಭವ ಆಯಿತು. ಆ ಒಂದು ಪರಿಸ್ಥಿತಿಯ ಫಲವಾಗಿ ಇವತ್ತು ಮಂಡ್ಯ ಹಾಲು ಒಕ್ಕೂಟದಲ್ಲಿ ಸುಮಾರು 13 ಲಕ್ಷ ಹಾಲು ಉತ್ಪಾದನೆ ಆಗ್ತಾ ಇದೆ. ಬಹುಶಃ ಬೇರೆ ಬೇರೆ ಈಗ ಹಾಸನ ಹಾಲು ಒಕ್ಕೂಟ, ಚಿಕ್ಕಮಗಳೂರು ಜಿಲ್ಲೆ, ಕೊಡಗು ಜಿಲ್ಲೆ ಸೇರಿ ಒಂದು ಒಕ್ಕೂಟ ಇದೆ. ಮಂಡ್ಯ ಜಿಲ್ಲೆ ಕೇವಲ ನಾವು ಒಂದೇ, ಈಗ ಬೆಂಗಳೂರು ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ ಮತ್ತೆ ರಾಮನಗರ ಜಿಲ್ಲೆ, ಈ 3 ಜಿಲ್ಲೆಗಳು ಸೇರಿ ಒಂದು ಒಕ್ಕೂಟ ಇದೆ. ಆದರೆ ಮಂಡ್ಯ ಇದೆ. ಈ ಉತ್ಪಾದನೆ ನಾವು ಸೇಲ್ ಆಗ್ತಾ ಇರೋದು, ನಾವು ಮಾರಾಟ ಆಗ್ತಾ ಇರೋದು ಕೇವಲ 6ರಿಂದ 7 ಲಕ್ಷ ಲೀಟರ್ ಮಾತ್ರ. ಉಳಿದವನ್ನ ನಾವು ಉಪ ಉತ್ಪನ್ನಗಳನ್ನ ಮಾಡ್ಲಿಕ್ಕೋಸ್ಕರ ನಾವು ಕನ್ವರ್ಷನ್ ಮಾಡುವಂತ ಅನಿವಾರ್ಯತೆ ಮನ್ಮೂಲ್ಗಿದೆ. ಕನ್ವರ್ಷನ್ ಮಾಡಕ್ ಹೋದಾಗ ಸುಮಾರು 1 ಲೀಟರ್ಗೆ 10 ರೂಪಾಯಿ ಬೀಳುತ್ತೆ. ಹಾಗಾಗಿ
ತಾವೇನು ಮಾರಾಟಗಾರರಿದ್ದೀರಿ, ಹಾಲಿರ್ಬೋದು, ಬೆಣ್ಣೆ ಇರ್ಬೋದು, ತುಪ್ಪ ಇರ್ಬೋದು, ಜೊತೆಗೆ ಸಿಹಿ ಉತ್ಪನ್ನಗಳಿರ್ಬೋದು, ನಿಮ್ಮ ಪಾತ್ರ ಬಹಳ ದೊಡ್ಡದು. ನಿಮ್ಮ ಒಂದು ನಂಬಿಕೆಯನ್ನ ಮನ್ಮೂಲ ಉಳಿಸ್ಕೊಂಡು ತಾವು ಯಾವ್ಯಾವ ಪ್ರಶ್ನೆಗಳನ್ನ ಎತ್ತಿದ್ರಿ ಅವೆಲ್ಲ ಪ್ರಶ್ನೆಗಳು ಕೂಡ ಒಂದು ನಾವು ಸರಿಯಾದಂತ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯುವಂತ ಪರಿಹಾರವನ್ನು ಕೊಡುವಂತ ಕೆಲಸವನ್ನ ನಮ್ಮ ಮನ್ಮೂಲ ಅಧಿಕಾರಿಗಳು ಮತ್ತು ನಾವುಗಳು ನಮ್ಮ ಜವಾಬ್ದಾರಿ ಇದೆ. ವಿಶೇಷವಾಗಿ ತಾವು ಈಗ ಮಂಜಣ್ಣವರು ಪ್ರಶ್ನೆ ಎತ್ತದ್ದು ಏನು ಕೂಲರ್ ಇದೆ, ಆ ಕೂಲರು ನಮ್ಮಲ್ಲಿರುವಂತ ಯಾರೋ ಕೆಲವರು ಕೆಲವು ಕಂಪ್ನಿಗಳನ್ನ ಲೀಸ್ಟ್ ಮಾಡಿ ಇಂತಹ ಕೂಲರ್ ನೀವು ತಗೋಬೇಕಂತ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ, ನಮ್ಗೆ ಬಿಡಿ, ನಾವೇ ಒಳ್ಳೆ ಕೂಲರ್ನ ತಗೊಂಡು ಅದಕ್ಕೆ ನೀವು ಸಬ್ಸಿಡಿ ಏನ್ ಕೊಡ್ತೀರಿ ಅದು ಕೊಡು ಅಂತ ಕೇಳಿದ್ರಿ. ಅದನ್ನ ನಾವು ಮುಂದಿನ ಆಡಳಿತ ಮಂಡಳಿ ಚರ್ಚೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ದೊಡ್ಡ ಸಮಸ್ಯೆ ಎಲ್ಲ ಕಡೆ ಕೇಳಿ ಬರ್ತಾ ಇರುವಂತದ್ದು ಏನು, ಬೇಸಿಗೆ ಕಾಲದಲ್ಲಿ ಮೊಸರು ಮತ್ತು ಐಸ್ ಕ್ರೀಮ್ ಇದ್ರದ್ದು ಬೇಡಿಕೆ ಜಾಸ್ತಿ ಇರುತ್ತೆ. ಮದುವೆ ಸಂದರ್ಭದಲ್ಲಿ ನಾವು ಕೂಡ ಒಂದು ನಿರ್ದೇಶಕರ ಆಯ್ಕೆಯ ಸಂದರ್ಭದಲ್ಲಿ ಬೇರೆ ಬೇರೆ ನಮ್ಮ ಭಾಗಗಳಲ್ಲಿ ಒಂದು ಬೀಗರೂಟದಂತ ಸಮಯದಲ್ಲಿ ಜೊತೆಗೆ ಮದುವೆ ಸಮಯದಲ್ಲಿ ನೀರು, ಮೊಸರು ಮತ್ತು ಐಸ್ ಕ್ರೀಮ್ಗೆ ಬಹಳ ಬೇಡಿಕೆ ಇದೆ. ಆದ್ರೆ ಅಲ್ಲಿ ಒಬ್ರಿಗೊಬ್ರು ಒಂದು ಜವಾಬ್ದಾರಿ ಹೇಳ್ತಾ ಇದ್ದಾರೆ ಬಿಟ್ರೆ ಅದನ್ನ ಪರಿಹಾರವಾಗಿ ಸಪ್ಲೈ ಮಾಡುವಂತ ಪರಿಸ್ಥಿತಿ ಇಲ್ಲ. ಅದಕ್ಕೆ ನಾವು ಆಡಳಿತ ಮಂಡಳಿ, ನಾನು ಕೂಡ ಅದನ್ನ ಚರ್ಚೆ ಮಾಡಿದ್ದೀನಿ, ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಯಾಕೆ ನಮ್ಮ ಮದ್ದೂರ ಒಂದು ಮನ್ಮೂಲಿನ ಆವರಣದಲ್ಲೇ ಹೊಸದಾಗಿ ಐಸ್ ಕ್ರೀಮ್ ಪ್ಲಾಂಟ್ ಜೊತೆಗೆ ಒಂದು ನೀರಿನ ಬಾಟ್ಲ ನಂದಿನಿ ಪ್ಲಾಂಟ್ ಎರಡೂ ಕೂಡ ನಾವು ಇಲ್ಲೇ ಪ್ರಾರಂಭ ಮಾಡಿ, ಇಲ್ಲಿಂದನೇ ಪ್ರಾರಂಭ ಆದ್ರೆ ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ರಿಟೇಲ್ ಮಾರಾಟಗಾರರಿಗೆ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಚರ್ಚೆ ಮಾಡಿದ್ವಿ. ಅದು ಆದಷ್ಟು ಶೀಘ್ರವಾಗಿ ನಮ್ಮ ಪ್ರಕಾರ ಎಲ್ಲ ಸರಿ ಹೋದ್ರೆ ಇನ್ನೊಂದು 6 ತಿಂಗಳು, ಒಂದು ವರ್ಷದೊಳಗಡೆ ನಾವು ಪ್ರಾರಂಭ ಮಾಡಿ ಕೊಡಿಸುವಂತ ಕೆಲಸ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ನೀವು ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಹೇಳಿದ್ರಿ. ಏನು 5 ವರ್ಷಕ್ಕೊಂದ್ಸರಿ ಈ ಒಂದು ಸಭೆ ಮಾಡಿದ್ರೆ ಇದು ಹೆಂಗಾಗುತ್ತೆ ಅಂದ್ರೆ, ಬರ್ತೀವಿ 5 ವರ್ಷ ಬೇರೆ ಇಲ್ಲಿ ಅಧಿಕಾರಿಗಳು 6 ತಿಂಗಳಿಗೊಬ್ಬರು ಚೇಂಜ್ ಆಗ್ತಾ ಇರ್ತಾರೆ, 1 ವರ್ಷಕ್ಕೊಂದ್ಸರಿ ಚೇಂಜ್ ಆಗ್ತಾರೆ. ನೀವು ಯಾರನ್ನ ಭೇಟಿ ಮಾಡಬೇಕು, ಎಲ್ಲರೂ ಕೂಡ ಅಧಿಕಾರಿಗಳು ಕೂಡ ಒಂದು ಜವಾಬ್ದಾರಿ ಇರಲ್ಲ. ಅದರ ಬದಲಾಗಿ ನಮ್ಮ ಅಧಿಕಾರಿಗಳಿಗೆ ನನ್ನ ಒಂದು ಕಿವಿ ಮಾತು ಏನಂದ್ರೆ, ವರ್ಷಕ್ಕಿಂತ ಅಟ್ಲೀಸ್ಟ್ 9 ತಿಂಗಳಿಂದ 6 ರಿಂದ 9 ತಿಂಗಳ ಒಂದು ಮೀಟಿಂಗ್ ಮಾಡಿದ್ರೆ ನಾವು ಕೂಡ ನಮ್ಮ ಉತ್ಪನ್ನಗಳ ಮಾರಾಟ ಹೆಂಗಾಗ್ತಾ ಇದೆ, ನಮ್ಮ ರಿಟೇಲ್ ಮಾರಾಟಗಾರರು ಯಾವ್ಯಾವ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಅದನ್ನ ನಾವು ಅವ್ರ ಬಾಯಿಂದ ಕೇಳಿದಾಗ ನಮ್ಗೆ ನಿಜವಾದಂತ ಸಮಸ್ಯೆಗಳು ಗೊತ್ತಾಗುತ್ತೆ. ಬಹುಶಃ ಇಲ್ಲದೆ ಇದ್ರೆ ಏನಾಗುತ್ತೆ, ನಾವು ಕೂಡ ಯಾರೋ ಹೇಳ್ತಾರೆ, ನಾವೆಲ್ಲರೂ ಕೂಡ ಏನ್ ನಿರ್ದೇಶಕರಾಗಿ ಆಯ್ಕೆ ಆಗಿದ್ದೀವಿ, ನಾವು ಕೂಡ ಇದು ಗೌರವಾನ್ವಿತ ಒಂದು ಹುದ್ದೆ ಇದು. ನಾವು ನಮ್ಮದೇ ಆದ ವ್ಯಾಪಾರ ಉದ್ಯಮದಲ್ಲಿ ತೊಡಸ್ಕೊಂಡಿದ್ವಿ. ನಾನು ಆಗ್ಬೋದು, ಶಿವಕುಮಾರನ ಆಗ್ಬೋದು, ಎಲ್ಲರೂ ಕೂಡ ನಾವು ಬೆಳಗ್ಗೆ ಎದ್ರೆ ನಮ್ಮದೇ ಆದ ವ್ಯಾಪಾರ, ನಾವು ದೇವರ ಆಶೀರ್ವಾದದಿಂದ ಬೇರೆ ಬೇರೆ ನಮ್ಮ ಉದ್ಯಮ ನಡೆಸ್ಕೊಂಡು ನಾವು ಉದ್ಯಮ ನಡೆಸಬೇಕು, ನಾವು ಅವ್ರಿಗೆ ಸಂಬಳ ಕೊಡಬೇಕು, ಅದನ್ನ ನಾವು ಬ್ಯುಸಿ ಆಗಿರ್ತೀವಿ. ಹಾಗಾಗಿ ಈ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ರೆ ಅಧಿಕಾರಿಗಳು, ನಮ್ಮ ಮಾರಾಟಗಾರರು ಇಲ್ಲಿ ಬಂದು ನಿಜವಾದಂತ ಸಮಸ್ಯೆ ಏನಿದೆ ಅದನ್ನ ಅವ್ರು ಹೇಳಿದ್ರೆ, ನೀವು 6 ರಿಂದ 9 ತಿಂಗಳು ಒಂದ್ಸಲ ಒಂದು ಆಯೋಜನೆ ಮಾಡಿ. ಅವ್ರು ಹೇಳಿದ್ರು, ಸ್ವಾಮಿ ನಿಮ್ಮ ಬ್ಯಾಗು ಇನ್ನೊಂದು ಯಾವ್ದು ಬೇಡ ಅಂತ ಹೇಳಿದ್ರು. ನಿಜವಾಗ್ಲೂ ಅವ್ರು ಯಾಕೆ ಮಾತು ಹೇಳಿದ್ರು ಅಂದ್ರೆ, ನಿಮ್ಮ ಯಾವ ಬ್ಯಾಗ್ ಇನ್ನೊಂದು ನಾವೆಲ್ಲ ನೀವು ಏನೇನು ನಮ್ಮ ಒಂದು ಶ್ರಮ ಇದೆ ಆ ಶ್ರಮಕ್ಕೆ ತಕ್ಕನಾಗಿ ನೀವು ನಮಗೆ ಬೆಂಬಲ ಕೊಡಿ. ಆ ಬೆಂಬಲ ಕೊಟ್ರೆ ನಾವು ನಂದಿ ಉತ್ಪನ್ನಗಳನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಮಾರಾಟ ಮಾಡಿ ಸಂಸ್ಥೆಗೆ ಗೌರವ ತರುವಂತ ಕೆಲಸ ನಾವು ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ನಿಜವಾಗ್ಲೂ ನಿಮ್ಮ ಮಾತಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ನಮ್ಮ ನಂದಿನಿ ಒಂದು ಏನ್ ಬ್ರ್ಯಾಂಡ್ ಇದೆ, ಈ ಒಂದು ಬ್ರ್ಯಾಂಡು ನಿಮ್ಮೆಲ್ಲರ ಆಶೀರ್ವಾದದಿಂದ ಏನೀಗ ಇಡೀ ನಮ್ಮ ಭಾರತ ದೇಶದಲ್ಲಿ ಅಮೂಲ್ ಮೊದಲನೇ ಸ್ಥಾನದಲ್ಲಿದೆ, 2ನೇ ಸ್ಥಾನದಲ್ಲಿ ನಮ್ಮ ನಂದಿನಿ ಇದೆ. ಮುಂದಿನ ದಿವಸಗಳಲ್ಲಿ ನಿಮ್ಮೆಲ್ಲರ ಒಂದು ಸಹಾಯ ಆಶೀರ್ವಾದದಿಂದ ನಂದಿನಿ ನಮ್ಮ ಭಾರತ ದೇಶದಲ್ಲಿ ನಂಬರ್ 1 ಸ್ಥಾನಕ್ಕೆ ನೀವೆಲ್ಲರೂ ಸಹಾಯ ಮಾಡಬೇಕು ಅಂತ ಹೇಳಿ
ಇನ್ನೆಲ್ಲ ಸಮಸ್ಯೆಗಳಿಗೆ ಇನ್ನ KRPೇಟೆ ಅಷ್ಟೇ ಅಲ್ಲ ಏನು ಪಾಂಡುಪುರ ಅಷ್ಟೇ ಅಲ್ಲ, ತಾವೇನು ಅಧಿಕಾರಿಗಳಿದ್ದೀರಿ ಶ್ರೀಕಾಂತ್, ಇದನ್ನ ಪ್ರತಿ ತಾಲೂಕಲ್ಲೂ ಆಯೋಜನೆ ಮಾಡಿ ಕೇವಲ ಇದನ್ನ 5 ವರ್ಷಕ್ಕೊಂದ್ಸರಿ ಸೀಮಿತ ಮಾಡಬೇಡಿ. ಇದು 6 ರಿಂದ 9 ತಿಂಗಳೊಳಗಡೆ ಪ್ರತಿಯೊಂದು ಸಭೆ ಮಾಡಿ ನಮ್ಮಲ್ಲಿ ಒಬ್ಬರು ಪರಸ್ಪರ ಚರ್ಚೆ ಮಾಡಿದ್ರೆ ನಿಜವಾದಂತಹ ಸಮಸ್ಯೆಗಳನ್ನ ನಾವು ತಿಳ್ಕೊಂಡು ಅದನ್ನು ಈ ಶಿವಕುಮಾರ್ ಹೇಳಿದಂಗೆ ನನ್ನನ್ನು ಕೂಡ ಕರ್ನಾಟಕ ಹಾಲು ಮಹಾಮಂಡಳಿಗೆ ಒಂದು ನಿರ್ದೇಶನ ಕಳಿಸಿದ್ದಾರೆ. ನಾನು ಮಂಡ್ಯ ಜಿಲ್ಲೆಯ ಹಾಲು ಒಕ್ಕೂಟದ ಎಲ್ಲ ಪ್ರತಿನಿಧಿಗಳ ಮತ್ತೆ ಹಾಲು ಒಕ್ಕೂಟದ ಸಮಸ್ಯೆಗೆ ನಮ್ಮ ಕೈಲಾದಷ್ಟು ಪರಿಹಾರ ಹುಡುಕಿ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಅತ್ಯಂತ ಬಲಿಷ್ಠವಾಗಿ ಬೆಳೀಲಿಕ್ಕೆ ನಾವು ಸಹಾಯ ಮಾಡ್ತೀವಿ. ಜೊತೆಗೆ ಅಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳನ್ನ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ತಲುಪಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಒಂದು ಸಮಾರಂಭಕ್ಕೆ ಅಷ್ಟು ಬಹಳ ಮುಖ್ಯ. ಅದಕ್ಕೆ ನಮ್ಮ ನಂದಿನಿ ಏನ್ ಮಾರಾಟಗಾರರಿದ್ದಾರೆ ಅವ್ರಿಗೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ, ಯಾಕೆಂದ್ರೆ ಇದ್ದಾರೆ 3 ಬಾರಿಗೆ ವೇಡರ್ ಆದ್ರೂ ಹೆಚ್ಚು ಉತ್ಪಾದಕರು ಮತ್ತೆ ಮಾರಾಟಗಾರರ ಬಗ್ಗೆ ಹೆಚ್ಚು ಮಾತಾಡಿದ್ರೆ ಇದುವರೆಗೂ ಸಭೆಗಳಲ್ಲಿ ನಮ್ಮ ಅಪ್ಪಾಜಿಗೌಡರು ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಅವರು ನಿಜವಾಗ್ಲೂ ಕೂಡ ರೈತರ ಬಗ್ಗೆ ಬಹಳ ಕಾಳಜಿ ಇದೆ. ಇವತ್ತೇನಾದ್ರೂ ನಮ್ಮಲ್ಲಿ 13 ಲಕ್ಷ ಹಾಲು ಉತ್ಪಾದನೆ ಆಗ್ತಾ ಇದೆ. ಆ ಹಾಲು ಇವತ್ತು 7 ಲಕ್ಷ ಮಾತ್ರ ನಾವು ಹಾಲು, ಮೊಸರು, ಬೆಣ್ಣೆ ಮತ್ತೆ ತುಪ್ಪಗಳನ್ನ ಮಾಡಿ ನಾವು ಇವತ್ತು ವೈಕುಂಠ ಏಕಾದಶಿ ಕಾರ್ಯಕ್ರಮ ಇವತ್ತು ನಮ್ಮ ಎಲ್ಲ ಪೂಜೆ ಮಾಡಿ ಎಲ್ಲ ನಾವು ಬಂದಿದ್ವಿ. ಅಲ್ಲಿಗೂ ಕೂಡ ನಮ್ಮ ತಿರುಪತಿಗೆ ಎಷ್ಟು ಟನ್ ಸರ್ ಹೋಗ್ತಾ ಇರೋದು? 13 ಮೆಟ್ರಿಕ್ ಟನ್ ತುಪ್ಪ ಹೋಗ್ತಾ ಇದೆ. ಜೊತೆಗೆ ವಿಶೇಷವಾಗಿ ನಮ್ಮ ನಾಮಂಗಲದ ಸುಪುತ್ರರು IAS ಅಧಿಕಾರಿಗಳು ರವಿಕುಮಾರ್ ಅಂತ ನಿಜವಾಗ್ಲೂ ಇವತ್ತು ನಮ್ಮ ಪ್ರತಿಯೊಂದು ಸಭೆಗಳಲ್ಲೂ ಕೂಡ ನಮ್ಮ 148 ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ನಾನು 120 ಹೆಚ್ಚು ಒಂದು ಜನರಲ್ ಬಳಿಗೆ ಸಭೆಗೆ ನಾನು ಹೋಗಿದ್ದೆ. ಇನ್ನು 28ಕ್ಕೆ ಯಾಕೆ ಹೋಗಿಲ್ಲ ಅಂತಂದ್ರೆ ನಮ್ಮ ಮನೇಲಿ ಒಂದು ಸಾವಾಯ್ತು. ಆ ಕಾರ್ಯಕ್ರಮ 2 ದಿವಸ ನಾನು ಆ ಕಾರ್ಯಕ್ರಮ ರದ್ದು ಮಾಡಿದೆ. ಹೋದಂತ ಸಂದರ್ಭದಲ್ಲಿ ಯಾಕೆಂದ್ರೆ ಇವತ್ತು ನಮ್ಮ ಹಾಲನ್ನ ನಂಬಿಕೆ ಇಟ್ಟು ನಂದಿನಿ ಹಾಲು ಅಂತ ಅಂದ್ರೆ ನಾವು ಕರೆದಂತ ಮಂಜಣ್ಣ ಹೇಳಿದ್ರು, ನಮ್ಮ ಏನು ಹಸುಗಳಲ್ಲಿ ಕರೆದಂತ ಹಾಲು ನೇರವಾಗಿ ನಾವೇ ಕುಡಿತೀವಿ ಅಂತ ಅಂದ್ರೆ ನಂದಿನಿ ಒಂದು ಬ್ರ್ಯಾಂಡ್ನಿಂದ ಅಂತ ಇವತ್ತು ನಮ್ಮ ಮೇಲೆ ಬಹಳ ನಂಬಿಕೆ ಇಟ್ಟು ಉತ್ತರ ಪ್ರದೇಶ ಜೊತೆಗೆ ದೆಹಲಿ ಮತ್ತೆ ಪಕ್ಕದ ಜಾರ್ಖಂಡ್ 3 ರಾಜ್ಯದಲ್ಲಿ ಇವತ್ತು 50,000 ಹಾಲನ್ನ ಮಾರಾಟ ಆಗ್ತಿದ್ವಿ. ಇವತ್ತು 1,05,000ಕ್ಕೂ ಹೆಚ್ಚು ಹಾಲು ನಾವು ಮಾರಾಟ ಮಾಡ್ತಾ ಇದ್ವಿ. ಅದಕ್ಕೆ ಬಹಳ ನಮ್ಮ ಏನು ಮಾರುಕಟ್ಟೆಯ ಒಂದು ವ್ಯವಸ್ಥಾಪಕರು ಸೇರಿದಂಗೆ ವಿಶೇಷವಾಗಿ ನಮ್ಮ ಎಲ್ಲ ಒಕ್ಕೂಟದ ನೂತನವಾಗಿರುವಂತಹ ಅಧ್ಯಕ್ಷರಿರ್ಬೋದು, ನಿರ್ದೇಶಕರಿರ್ಬೋದು, ಅವರೆಲ್ಲ ಜೊತೆಗೂಡಿ ಇವತ್ತು ನಾವೊಂದು ಅಲ್ಲಿ ಮಾರುಕಟ್ಟೆಯನ್ನು ಮಾಡ್ತಾ ಇದ್ವಿ. ಅದಕ್ಕೆ ವಿಶೇಷವಾಗಿ ಇನ್ನೂ ಕೂಡ ಈಗೇನು ನಮ್ಮ ಪಾಂಡುಪುರ ತಾಲೂಕಿನಲ್ಲಿ 5,000 ಹಾಲನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಏನು 2 ಕಣ್ಣಿದ್ದಾಗೆ ನಾನು ಹೇಳೋದಕ್ಕೆ ಅಂದ್ರೆ ಉತ್ಪಾದಕರು ಒಂದು ಕಣ್ಣಾದ್ರೆ ಮಾರಾಟಗಾರರು ಕೂಡ ಒಂದು ಕಣ್ಣು. ನಿಮಗೆ ಹೆಚ್ಚಿನ ನಾವು ಜವಾಬ್ದಾರಿ ತೆಗೆದುಕೊಂಡು ನಿಮಗೆ ಬೇಕಾದಂತ ಸವಲತ್ತುಗಳು, ನಿಮ್ಮ ಕುಂದುಕೊರತೆಗಳು ಏನೇನಿದೆ ಅವೆಲ್ಲವೂ ಕೂಡ ವಿಶೇಷವಾಗಿ ನಮ್ಮ ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳಿನಲ್ಲಿ ಇನ್ನೂ ಕೂಡ ಒಕ್ಕೂಟ ರಚನೆ ಆಗಿಲ್ಲ, ಅಧ್ಯಕ್ಷರಿಲ್ಲ. ಈಗ ಜನವರಿ 26ಕ್ಕೆ ಹೊಸ ಬಾಡಿ ಹಾಕ್ಬೋದು. ಆ ಸಂದರ್ಭದಲ್ಲಿ ನಮ್ಮ ಉತ್ಪಾದಕರು ಮತ್ತೆ ವಿಶೇಷವಾಗಿ ಮತ್ತೊಮ್ಮೆ ಹೇಳ್ತೇನೆ, ಏನು ನಮ್ಮ ನಂದಿನಿ ಮಾರುಕಟ್ಟೆದಾರರು ಇದ್ದಾರೆ, ಮಾರಾಟಗಾರರು, ಅವ್ರ ಪರವಾಗಿ ವಿಶೇಷವಾಗಿ ನಮ್ಮ ಅಪ್ಪಾಜಿಗೌಡರು ಹೆಚ್ಚಿನ ಕಾಳಜಿ ವಹಿಸ್ಕೊಂಡು ಏನು ಅವರೆಲ್ಲ ನಾವಂದ್ರೆ ನಾವು ಕೇಳ್ಕೊತಾ ಇರ್ತೀವಿ, ಅವರೆಲ್ಲ ನೋಟ್ ಮಾಡ್ತಾ ಇರ್ತಾರೆ. ಈಗಾಗಲೇ ಅವರು 15ರಿಂದ 20 ಕೆಲವು ನಿಮ್ಮ ಬೇಡಿಕೆಗಳನ್ನೆಲ್ಲ ಬರ್ಕೊಂಡಿದ್ದಾರೆ. ನಾನೊಂದು ಅವರಲ್ಲಿ ನಿಮ್ಮ ಪರವಾಗಿ ನಾನು ಮನವಿ ಮಾಡ್ತೇನೆ. ಅವ್ರಿಗೇನು ಯಾಕೆಂದ್ರೆ ಇವತ್ತು ಅವ್ರು 4 ಗಂಟೆಗೆ ಹೇಳ್ತಾರೆ, ಅವ್ರು ಹೇಳಿದ ಮಂಜಣ್ಣ ಹೇಳಿದ್ರೆ 3 ಜನ ಬೇಕು. ಅವ್ರಿಗೆ ಬಹಳ ಲಾಭಾಂಶ ಕಡಿಮೆ ಇದೆ. ಅದನ್ನ ಏನು 3% ಇರ್ಬೋದು, 15% ನಾವು ಕೊಡ್ತಾ ಇದ್ದೀವಿ. ಅದನ್ನ ಒಂದು ಕ್ಯಾಲ್ಕುಲೇಷನ್ ಮಾಡಿ ನಮ್ಮ ಒಕ್ಕೂಟದಿಂದ ನಾವು ಕೂಡ ಒಂದು ಮನವಿ ಸಲ್ಲಿಸಿ ಅವ್ರಿಗೆ ಹೆಚ್ಚಿನ ಒಂದು ಲಾಭಾಂಶ ಅಂದ್ರೆ ಅವ್ರಿಗೆ ಏನು ಅವರ ಒಂದು ವ್ಯಾಪಾರಕ್ಕೆ, ಯಾಕೆಂದ್ರೆ ಒಂದು ಗೌರವದ ಒಂದು ನಂದಿನಿ ಮಾರುವಂತವ್ರಿಗೆ ಒಂದು ಗೌರವ ಧನ ಅನ್ನೋದು ಅವ್ರು ಕೂಡ ಸಲ್ಲಬೇಕು ಅನ್ನೋದು ನನ್ನ ನಿಮ್ಮೆಲ್ಲರ ಪರವಾಗಿ ನಮ್ಮ ನಿರ್ದೇಶಕರಲ್ಲಿ ಮಹಾಮಂಡಳಿಯ ನಿರ್ದೇಶಕರಲ್ಲಿ ಮನವಿ ಮಾಡ್ತಾ, ಜೊತೆಗೆ ಮತ್ತೊಮ್ಮೆ ಏನು 1 ವರ್ಷಕ್ಕೆ ನಾವು ಕರಿಬೇಕು ಅಂತ ಇದ್ವಿ. ಈ ಸಭೆನ ಮಾರುಕಟ್ಟೆ ಸಭೆನ 6 ತಿಂಗಳಿಗೆ ಒಂದ್ಸಲ ನಾನು ನಮ್ಮ ತಾಲೂಕಿನಲ್ಲಿ ಕರೆದು ಎಲ್ಲ ನಿಮ್ಮ ಕುಂದುಕೊರ, ಯಾಕೆಂದ್ರೆ ನೀವು ಮಾಡಿದಂತ ಕುಂದುಕೊರತೆ, ಯಾಕೆಂದ್ರೆ ಮಾರಾಟ ಬಹಳ ಇಂಪಾರ್ಟೆಂಟ್. ಇವತ್ತು 7 ಲಕ್ಷ ಇದ್ದು 13 ಲಕ್ಷ ಆಗ್ತಾ ಇದೆ. ಮಳೆಗಾಲ ನಂತರ ಇನ್ನೂ ಮುಂದುವರೆದು 15 ಲಕ್ಷ ಹಾಲು ಆಗ್ಬೋದು. ಇಂಥ ಸಂದರ್ಭದಲ್ಲಿ ನಮ್ಮ ಮಾರುಕಟ್ಟೆಗೆ ಹೆಚ್ಚು ಒತ್ತು ಕೊಡಬೇಕು. ಅಂದ್ರೆ
ನಿಮಗೆ ಏನಾದರೂ ಒಂದು ಸ್ವಲ್ಪ ಲಾಭ ಸಿಗ್ತದೆ ಅಂದ್ರೆ ನೀವು ಕೂಡ ಅದರ ಹತ್ರ ಕೆಲಸ ಮಾಡಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಜೊತೆಗೆ ಈ ಸಭೆಗೆ ಬಂದಂತ ತಮ್ಮೆಲ್ಲರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ. 4 ಗಂಟೆಗೆ ಹೇಗೆ ಹೇಳ್ತೀರೋ ಅವರು ಕೂಡ 4 ಗಂಟೆಗೆ ಹೇಳ್ತಾರೆ, ಹೊಟ್ಟೆ ತೊಳಿತಾರೆ, ಕಸ ನಮ್ಮ ಸಗಣಿ ಬಾಚ್ತಾರೆ, ತೊಳೆದು ಹಾಲು ಕರೆದು ಅವ್ರು ಸುಸ್ತಾಗಿ ಅವ್ರು ಕಾಫಿ ಕುಡಿಯೋದು 7-7:30 ಕುಡಿತಾರೆ ಅವರಿಂದ. ಅಂದ್ರೆ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಅದಕ್ಕೆ ಉತ್ಪಾದಕರು ಮತ್ತೆ ಮಾರಾಟಗಾರರು ಇಬ್ರು ಕೂಡ ನಮ್ಗೆ ಯಾವಾಗಲೂ ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಈ ಸಭೆಗೆ ಬಂದಂತ ಎಲ್ಲ ನಮ್ಮ ಪೂರ್ತಿ ಗೌರವ ಸಹಕಾರ ಸಂಘದಿಂದ ಬಂದಿರತಕ್ಕಂತ ಎಲ್ಲ ನಮ್ಮ ಅಧಿಕಾರಿಗಳವರು ಹಾಗೂ ವಿಶೇಷವಾಗಿ ನಮ್ಮ ನಂದಿನಿ ಮಾರಾಟಗಾರರಿಗೆ ಏನ್ ಬಂದಿದೆ ಅವರು ಕೂಡ ನನ್ನ ಅನಂತ ಧನ್ಯವಾದ.